ನೆರವೇರಿಸಿದರು. ಯಾಕಂದರೆ ಮೇಟಿ ಸಾಹೇಬರು ಪ್ರಥಮವಾಗಿ ಗುಳೆದಗುಡ್ಡದ ಒಂದು ಶಾಸಕರಾಗಿ, 2 ಸಲ ಮಂತ್ರಿಯಾಗಿ, ಒಂದು ಸಂಸದರಾಗಿ, ಒಂದು ಸಮಾಜದ ಮುಖಿಯಾಗಿ, ಯಾಕಂದ್ರೆ ಹನುಮಂತ ಮಾಯನವರರು ಕೂಡ ಹೇಳಿದರು, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರ ಆಶೀರ್ವಾದ ಅಂತ ಹೇಳಿದರು. ಯಾಕೆ ಈ ಸಂದರ್ಭದೊಳಗೆ ಹೇಳ್ತೀವಪ್ಪ ಅಂತಂದ್ರೆ, ಅವರು ಒಂದು ಜಾತ್ಯತೀತವಾಗಿ ಇವತ್ತು ರಾಜಕೀಯವಾಗಿ ಮಾಡಿರ್ತಕ್ಕಂಥ ಏಕೈಕ ನಾಯಕರು ಯಾವ್ದಾರಪ್ಪ ಅಂದ್ರೆ ಹುಲ್ಲಾಪ ಮೇಟಿ ಸಾಹೇಬರು. ಯಾವುದೇ ಒಂದು ಜಾತಿಯನ್ನು ಕೂಡ ಅವರು ಯಾವುದೇ ವಿಚಾರ ಮಾಡಿಲ್ಲ. ಎಲ್ಲರೂ ಕೂಡ ಒಂದು ಜಾತಿಯನ್ನು ಒಗ್ಗೂಡಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಮೇಟಿ ಸಾಹೇಬರವರು. ಅದಕ್ಕೆ ದಯವಿಟ್ಟು ನಮ್ಮನ್ನೆಲ್ಲರೂ ಕೂಡ ಇವತ್ತು ಆಗಲು ಹೋಗಿದ್ದಾರೆ. ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾಟಕದ ವಿಚಾರವಾಗಿ ತಾವೆಲ್ಲ ಕೂಡ ಭಾಳ ಒಂದು ಉತ್ಸಾಹದಿಂದ ತಾವು ನಾಟಕ ನೋಡಕ್ಕೆ ಬಂದಿರಿ. ಯಾಕಂದ್ರೆ ಭಾಳ ಮಾತಾಡಿದ್ರೆ ತಮ್ಗೆ ಅರ್ಥ ಇರೋಂಗಿಲ್ಲ. ಇವತ್ತು ಒಂದು ಕವಿ ಒಂದು ನಾಟಕ ಬರೀಬೇಕಪ್ಪ ಅಂತಂದ್ರೆ ಒಂದು ಕೌಟುಂಬಿಕವಾಗಿ, ಒಂದು ಸಾಮಾಜಿಕವಾಗಿ, ಒಂದು ಕ್ರಾಂತಿಕಾರವಾಗಿ ಹಲವಾರು ಒಂದು ವಿಚಾರ ಇಟ್ಕೊಂಡು ಕೂಡ ಒಂದು ಕವಿ ನಾಟಕ ಬರೀತಾನೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಇನ್ನೇನು ನಿಮ್ಮ ಸಬ್ಬನ್ಸಿ ಗ್ರಾಮದ ಒಂದು ಕಲಾವಿದರು ಒಂದು ಬೇರೆ ಬೇರೆ ಪಾತ್ರದಲ್ಲಿ, ಬೇರೆ ಬೇರೆ ಸನ್ನಿವೇಶದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರೂ ಕೂಡ ಒಂದು ಶಾಂತಿ ಸಹಕಾರ ಕೊಟ್ಟಿದ್ದೆ ಆತಪ್ಪ ಅಂತಂದ್ರೆ ಈ ನಾಟಕಕ್ಕೂ ಕೂಡ ಒಂದು ಯಶಸ್ವಿಯಾಗತ್ತೆ. ದಯವಿಟ್ಟು ತಮ್ಮೆಲ್ಲರ ಸದಾ ಅವರು ಕಲಾವಿದರಿಗೆ ಆಶೀರ್ವಾದ ಇರಬೇಕು. ಯಾಕಂದ್ರೆ ಸಬ್ಬನ್ಸಿ ಗ್ರಾಮದ ಒಂದು ವಿಚಾರವಾಗಿ ಹೇಳಬೇಕಪ್ಪ ಅಂತಂದ್ರೆ, ಇವತ್ತು ಒಂದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಸಬ್ಬನ್ಸಿ ಗ್ರಾಮದಲ್ಲಿ, ಒಂದು ಸಾಮಾಜಿಕವಾಗಿರ್ಬೋದು, ಒಂದು ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮದ ಒಂದು ಯುವಕರಿರ್ಬೋದು, ಗ್ರಾಮದಲ್ಲಿ ಇರ್ತಕ್ಕಂಥ ಹಿರಿಯರನ್ನು ಕೂಡ ಒಂದು ವಿಶ್ವಾಸ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಗ್ರಾಮ ಇವತ್ತು ಗುಳೆದಗುಡ್ಡದೊಳಗೆ ಯಾವುದರ ಗ್ರಾಮ ಐತಪ್ಪ ಅಂತಂದ್ರೆ ಅದು ಸಬ್ಬನ್ಸಿ ಗ್ರಾಮ. ತಾವೆಲ್ಲ ವಿಚಾರ ಮಾಡಬೇಕು. ಅದಕ್ಕೆ ದಯವಿಟ್ಟು ಏನಾದರೂ ಕೂಡ ನಾಟಕಕ್ಕೆ ಒಂದು ಕಲೆ ಬರಬೇಕು, ನೀವೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಅನಿಸಿಕೆಗಳನ್ನು ಹೇಳಿರ್ತಕ್ಕಂಥ ಹನುಮಂತಣ್ಣ ಆಸಂಗೆಪಣ್ಣ ನೆಕ್ಕರಗುಂದಿ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. HK ಪತ್ತಾರ್ ಸರ್ ಅವರು ಮಾಜಿ ತಾಲೂಕು